ನವ್ಯ. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ನಾನು ನಿಮ್ಗೆಲ್ಲ ಧನ್ಯವಾದ ಹೇಳಬೇಕು ಅಂತ ಇಷ್ಟಪಡ್ತಿದ್ದೀನಿ. ಬಿಕಾಸ್ ನನ್ನ ಚಾನಲ್ನಲ್ಲಿ ಈಗಾಗಲೇ 100 ಸಬ್ಸ್ಕ್ರೈಬರ್ಸ್ ಕ್ರಾಸ್ ಆಗಿದ್ದಾರೆ. ತುಂಬಾ ಖುಷಿ ಆಗ್ತಿದೆ. 24 hours ಅಲ್ಲೇ 100 ಸಬ್ಸ್ಕ್ರೈಬರ್ಸ್ ಆಗಿರೋದು ನನಗಂತೂ ತುಂಬಾ ಖುಷಿ ಆಗ್ತಿದೆ. ನಾನು ಅನ್ಕೊಂಡಿರ್ಲಿಲ್ಲ ಅಟ್ಲೀಸ್ಟ್ ಒಂದು 15 days ಆದ್ರೂ ತಗೊಳುತ್ತೇನೋ ಅಂತ ಅನ್ಕೊಂಡಿದ್ದೆ. ಇಷ್ಟು ಬೇಗ 100 ಕ್ರಾಸ್ ಆಗಿರೋದು ನನಗೆ ತುಂಬಾ ಖುಷಿ ಆಗ್ತಿದೆ. ಇದೆಲ್ಲ ನಿಮ್ಮ ಸಪೋರ್ಟ್ ಇಂದನೇ. ಥ್ಯಾಂಕ್ ಯು ವೆರಿ ಮಚ್ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಇವತ್ತಿನ ಟಾಪಿಕ್ ಬಂದು ಕೃಷ್ಣ ಜನ್ಮಾಷ್ಟಮಿ ಇನ್ನೇನು ಹತ್ರ ಬರ್ತಿದೆ. ಆದ್ರಿಂದ ಕೃಷ್ಣ ಜನ್ಮಾಷ್ಟಮಿ ಪ್ರಯುಕ್ತ ನಮ್ಮ ಚಿಕ್ಕ ಮಕ್ಕಳಿಗೆ ಹೇಗೆ ಕೃಷ್ಣನ ಅಲಂಕಾರ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಇನ್ನ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣಿಸ್ತಿರುವಂತ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಹಾಗೆ ಆಲ್ ಅನ್ನ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡ್ರೆ ಮಾತ್ರ ನಿಮ್ಗೆ ನನ್ನ ಎಲ್ಲಾ ವಿಡಿಯೋಸ್ ನೋಟಿಫಿಕೇಶನ್ ಬರುತ್ತೆ. ಆಗ ನೀವು ತಕ್ಷಣ ನಾನು ಅಪ್ಲೋಡ್ ಮಾಡಿದ ತಕ್ಷಣ ನನ್ನ ವಿಡಿಯೋಸ್ನ ನೋಡ್ಬೋದು. ಓಕೆ ಫ್ರೆಂಡ್ಸ್, ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಕೃಷ್ಣ ಜನ್ಮಾಷ್ಟಮಿ ಅಂತಂದ್ರೆ ತುಂಬಾ ಖುಷಿ ಆಗುತ್ತೆ. ನಮ್ಮ ಮಕ್ಕಳಿಗೆ ಪುಟ್ಟ ಮಕ್ಕಳಿಗೆ ಕೃಷ್ಣನ ಅಲಂಕಾರ ಎಲ್ಲ ಮಾಡ್ಕೊಂಡು ಖುಷಿ ಪಡ್ಬೋದು. ಸ್ಕೂಲ್ ಎಲ್ಲ ಓಪನ್ ಇದ್ದಿದ್ರೆ ಸ್ಕೂಲಿಂದಾನೇ ಕೃಷ್ಣ ಜನ್ಮಾಷ್ಟಮಿ ದಿನ ಫ್ಯಾನ್ಸಿ ಡ್ರೆಸ್ ಹೇಳ್ತಿದ್ರು, ಅವಾಗೆಲ್ಲ ನಾವು ಮಾಡಿ ಕಳಿಸ್ಬೋದಿತ್ತು. ಆದ್ರೆ ಕೊರೋನಾ ಇಂದಾಗಿ ಅದನ್ನು ಮಾಡಕ್ ಆಗ್ತಿಲ್ಲ. ಇಟ್ಸ್ ಓಕೆ. ನಾವೇ ಮನೇಲಿ ಕೃಷ್ಣ ಜನ್ಮಾಷ್ಟಮಿ ದಿನ ನಮ್ಮ ಮಕ್ಕಳಿಗೆ ಕೃಷ್ಣನ್ ತರ ರೆಡಿ ಮಾಡಿ ನೋಡೋಣ. ತುಂಬಾ ಖುಷಿ ಆಗುತ್ತೆ. ನಾನಂತೂ ನನ್ನ ಮಗನ್ಗೆ ಈಗಾಗ್ಲೇ 2 ಸಲ ಆತರ ಹಾಕ್ಸಿ ನೋಡಿದೀನಿ. ಅವ್ನಿಗೆ ಇವಾಗ 3 years. ನಾನು ಅವ್ನು ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಇದ್ದಾಗೆಲ್ಲ ಹಾಕಿ ಮಾಡಿಸಿದೀನಿ. ನಾನಂತೂ ಅದ್ರ ಬಗ್ಗೆ ಎಲ್ಲ ತುಂಬಾ ಎಂಜಾಯ್ ಮಾಡಿದ್ದೀನಿ. ಅದೇ ರೀತಿ ನೀವು ಸಹ ನಿಮ್ಮ ಮಕ್ಕಳಿಗೆ ಕೃಷ್ಣನ ಅಲಂಕಾರ ಮಾಡಿ ಖುಷಿ ಪಡ್ಲಿ ಅನ್ನೋದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಕೃಷ್ಣನ ಅಲಂಕಾರ ಮಾಡೋದಿಕ್ಕೆ ಏನೆಲ್ಲ ಬೇಕು ಅಂತ ನಾನು ತಿಳಿಸ್ಕೊಡ್ತೀನಿ. ಕೆಲವರು ಕೃಷ್ಣನ ಅಲಂಕಾರ ಮಾಡೋದಕ್ಕೆ ಸಲುವಾಗಿ ಹೊರಗಡೆಯಿಂದ ಕೃಷ್ಣನ್ ಕಾಸ್ಟ್ಯೂಮ್ ತಂದು ಅಲಂಕಾರ ಮಾಡ್ತಾರೆ. ಇನ್ನ ಕೆಲವರು ಅವ್ರ ಹತ್ರ ಇರೋಂತ ವಸ್ತುಗಳನ್ನೇ ಬಳಸ್ಕೊಂಡು ಕೃಷ್ಣನ ಅಲಂಕಾರ ಮಾಡ್ತಾರೆ. ನಾನು ಅಷ್ಟೇ ಫ್ರೆಂಡ್ಸ್, ನನ್ನ ಹತ್ರ ಇರೋಂತ ವಸ್ತುಗಳನ್ನ ಬಳಸ್ಕೊಂಡು ನನ್ನ ಮುದ್ದು ಕಂದನ್ಗೆ ಕೃಷ್ಣನ ಅಲಂಕಾರ ಮಾಡ್ತಾ ಇದ್ದೀನಿ. ಕೃಷ್ಣನ ಅಲಂಕಾರ ಮಾಡೋದಕ್ಕೆ ಏನೆಲ್ಲ ಬೇಕು ಅಂತ ನಾನಿವಾಗ ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಮಕ್ಕಳಿಗೆ ಕೃಷ್ಣನ ಅಲಂಕಾರ ಮಾಡ್ಬೇಕಾದ್ರೆ ಅವರಿಗೆ ಧೋತಿ ಹಾಕ್ಬೇಕಾಗಿರುತ್ತೆ. ನಾನಿಲ್ಲಿ ನನ್ನ ಹತ್ರ ಶಲ್ಯ ಇದೆ, ಅದನ್ನೇ ತಗೊಂಡಿದ್ದೀನಿ. ನಿಮ್ಮ ಹತ್ರ ಶಲ್ಯ ಇದ್ಯಾವುದು ಇಲ್ಲ ಅಂತ ಅಂದ್ರೆ ನಿಮ್ಮ ಹತ್ರ ಗ್ರ್ಯಾಂಡ್ ದುಪ್ಪಟ ಇದ್ರೆ ಅದನ್ನೇ ತಗೊಳ್ಳಿ, ಅದು ಆಗುತ್ತೆ. ಇಲ್ಲಾಂದ್ರೆ ಯಾವ್ದಾದ್ರು ಚೆನ್ನಾಗಿರೋಂಥದ್ದು ವೇಲ್ ಇದ್ರೂ ಓಕೆ, ಅದನ್ನ ತಗೊಳ್ಳಿ. ನೆಕ್ಸ್ಟ್ ಕೊಳ್ಳಲು ಫ್ಲೂಟ್ ತಗೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ಇದು ತುಂಬಾ ದಿನದಿಂದ ನಾನೇ ಯಾವಾಗ್ಲೂ ಒಂದ್ಸಲಿ ತಂದಿದ್ದೆ ಇವನ್ಗೆ. ಆದ್ರೆ ಇದನ್ನ ನಾನೇ ರೆಡಿ ಮಾಡ್ಕೊಂಡಿರೋದು. ನೋಡಿ, ಹೀಗೆ ಒಂದು ಮಣಿಗಳಿಂದ ಮತ್ತೆ ಈ ಕಲರ್ ಪ್ಲಾಸ್ಟರ್ ಸಿಗುತ್ತೆ, ಅದರಿಂದ ನಾನು ಈ ತರ ರೆಡಿ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಕಿರೀಟ ಬೇಕು ಫ್ರೆಂಡ್ಸ್. ಕಿರೀಟ ಯಾರಿಗ್ ಬೇಕು ಅಂತಂದ್ರೆ ಮಕ್ಳಿಗೆ ಚಿಕ್ಕ ಕೂದ್ಲಿರುತ್ತಲ್ಲ ಅಂತವ್ರಿಗೆ ಕಿರೀಟ ತುಂಬಾನೇ ಇಂಪಾರ್ಟೆಂಟ್. ನಿಮ್ ಮಕ್ಳಿಗೆ ಏನಾದ್ರು ಕೂದಲು ಉದ್ದ ಇದ್ರೆ ನೀವು ಅದನ್ನೇ ಜುಟ್ಟು ತರ ಹಾಕಿ ಅದಕ್ಕೆ ಹೂವ ಸುತ್ಕೊಳ್ಳಿ, ತುಂಬಾ ಚೆನ್ನಾಗಿರ್ತದೆ. ಆ ತರನು ಮಾಡ್ಕೊಳ್ಬಹುದು, ಇಲ್ಲ ಕಿರೀಟ ಹಾಕೊಂಡ್ರು ಚೆನ್ನಾಗಿರ್ತದೆ. ನೆಕ್ಸ್ಟ್ ನಮ್ಮ ಕೃಷ್ಣನ ಪೇಟೆಂಟ್ ಅಂದ್ರೆ ನವಿಲ್ಗರಿ, ಈ ಅಂದ್ರೆ ಪಿಕಾಕ್ ಫೆದರ್ ಅಂತ ಹೇಳ್ತಾರೆ. ಇದು ತುಂಬಾನೇ ಇಂಪಾರ್ಟೆಂಟ್ ಫ್ರೆಂಡ್ಸ್. ಇದಂತೂ ಬೇಕೇ ಬೇಕು. ಇಲ್ಲ ಅಂತ ಅಂದ್ರೂ ಎಲ್ಲಾದ್ರೂ ತಂದು ಇಟ್ಕೊಳ್ಳಿ. ಇದನ್ನ ನೋಡ್ತಿದಂಗೆ ಹೇಳ್ಬೋದು ಅಲಂಕಾರದಲ್ಲಿ ಕೃಷ್ಣನ ಅಲಂಕಾರ ಅಂತ. ನೆಕ್ಸ್ಟ್
ಸಿಂಧೂರ. ಸಿಂಧೂರ ಅಂತೂ ಬೇಕೇ ಬೇಕು. ವೈಟ್ ಕಲರ್ ಮತ್ತೆ ರೆಡ್ ಕಲರ್ ನ ನಾನು ಬಳಸ್ತಾ ಇದ್ದೀನಿ. ನೀವು ಸಹ ಸಿಂಧೂರನ ಇಡಿ. ನೆಕ್ಸ್ಟ್ ಜ್ಯುವೆಲ್ರಿ ನೀವು ಯಾವ್ದು ಬೇಕಾದ್ರೂ ಹಾಕೊಳ್ಬಹುದು. ಈ ತರದೇ ಬೇಕು ಅಂತ ಏನಿಲ್ಲ. ಜ್ಯುವೆಲ್ರಿ ಇಲ್ಲ ಅನ್ನೋರು ಹೂವಿಂದನೂ ಅಲಂಕಾರ ಮಾಡ್ಕೋಬಹುದು. ಅಂದ್ರೆ ಮಲ್ಗೆ ಹೂವನ್ನ ಹಾರ ತರ ಕಟ್ಟಿ ಅದನ್ನೇ ತೋಳಿಗೆ ಮತ್ತೆ ಕೈಗೆ ಬ್ರೇಸ್ಲೆಟ್ ತರ, ಹಾರ ತರ, ಮತ್ತೆ ಜುಟ್ಟು ಹಾಕಿದ್ರೆ ಜುಟ್ಟಿನ ಸುತ್ತ ಆತರ ಎಲ್ಲ ನೀವು ಹೂವಿಂದ ಅಲಂಕಾರ ಮಾಡ್ಕೊಳ್ಬಹುದು. ನಾನು ಯಾವ್ದನ್ನು ಹೊರಗಡೆಯಿಂದ ತಂದಿಲ್ಲ, ನನ್ನ ಹತ್ರ ಇರೋದನ್ನೇ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ ಈ ತರ. ನೆಕ್ಸ್ಟ್ ಬ್ರೇಸ್ಲೆಟ್ ಬೇಕಾಗುತ್ತೆ. ನೋಡಿ ಫ್ರೆಂಡ್ಸ್, ನಾನೇ ನನ್ನ ಹತ್ರ ಇರಂತ ಮಣಿಗಳಿಂದ ಬ್ರೇಸ್ಲೆಟ್ ಗಳನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಒಂದು ಹಾರನು ನಾನು ರೆಡಿ ಮಾಡ್ಕೊಂಡಿದ್ದೀನಿ. ನನ್ನ ಹತ್ರ ಇರಂತ ಮಣಿಗಳನ್ನ ಬಳಸ್ಕೊಂಡು ನಾನು ಈ ತರ ಹಾರ ಮಾಡ್ಕೊಂಡಿದ್ದೀನಿ. ನಿಮ್ಮ ಹತ್ರನು ಯಾವ್ದಾದ್ರು ಮಣಿಗಳಿದ್ರೆ ಅದನ್ನ ಈ ತರ ಪೋಣಿಸಿ ಹಾರ ತರ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಹಾಗೆ ನಾವು ಸೊಂಟಕ್ಕೆ ಡಾಬ್ ಕಟ್ಬೇಕಿರುತ್ತೆ. ನನ್ನ ಹತ್ರ ಯಾವ್ದು ಡಾಬ್ ಇಲ್ಲ, ಅದರಿಂದಾಗಿ ಒಂದೇನೆ ಬೆಳ್ಳಿದೊಂದು ಗೆಜ್ಜೆ ಇತ್ತು, ಅದಕ್ಕೇನೆ ಈ ತರ ಹಾಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ನೀವು ಸಹ ಇದ್ರೆ ಹಾಕಿ, ಇಲ್ಲ ಅಂತಂದ್ರೆ ಯಾವ್ದಾದ್ರು ಲೇಸು ಆ ತರ ಏನಾದ್ರೂ ಇದ್ರೆ ಹಾಕಿ. ಇಂಥದೇ ಹಾಕ್ಬೇಕು ಅಂತ ಏನಿಲ್ಲ, ನಿಮ್ಮ ಹತ್ರ ಹೇಗಿರುತ್ತೋ ಹಾಗೆ ರೆಡಿ ಮಾಡ್ಕೊಳ್ಳಿ. ಮಕ್ಕಳು ಕೃಷ್ಣನ ಅಲಂಕಾರ ಮಾಡಿದ್ರೆ ಹೇಗೆ ಮಾಡಿದ್ರು ಚೆನ್ನಾಗಿ ಕಾಣಿಸ್ತಾರೆ. ಇದಕ್ಕಂತೂ ಹೆಣ್ಮಕ್ಳು ಗಂಡ್ಮಕ್ಳು ಅಂತ ಏನಿಲ್ಲ, ಯಾರಿಗ್ ಬೇಕಾದ್ರೂ ನೀವು ಅಲಂಕಾರ ಮಾಡ್ಕೋಬಹುದು. ಹೆಣ್ಮಕ್ಳು ಸಹ ಕೃಷ್ಣನ್ ತರನೇ ಮುದ್ದಾಗಿ ಕಾಣ್ತಾರೆ. ಈ ಸಲ ಕೃಷ್ಣ ಜನ್ಮಾಷ್ಟಮಿಗೆ ರೆಡಿ ಮಾಡ್ಬಿಟ್ಟು ಹೇಳಿ, ಆಯ್ತಾ? ಓಕೆ ಫ್ರೆಂಡ್ಸ್, ಮತ್ತೆ ತೋಳ್ ಬಂದಿಗೆ ನಾನು ಇದನ್ನ ತಗೊಂಡಿದ್ದೀನಿ. ಇದೇನು ಅಂತಂದ್ರೆ ನನ್ ಮಗ ಫಸ್ಟ್ ಇಯರ್ ಇದ್ದಾಗ ಅವ್ನಿಗೆ ಕಿರೀಟ ತಂದಿದ್ದೆ, ಅದನ್ನ ಮುರಿದಾಕ್ಬಿಟ್ಟ ಫ್ರೆಂಡ್ಸ್. ಅದ್ರಲ್ಲೇನೆ ಈ ತರ ತೋಳ್ ಬಂದಿ ಮತ್ತೆ ಮುರಿದೋಗಿರೋಂತ ಪಾರ್ಟ್ಸ್ ಗಳನ್ನೇ ಯೂಸ್ ಮಾಡಿ ಈ ತರ ಮಾಡಿದೀನಿ. ನೀವುನು ಈ ತರ ಏನಾದ್ರೂ ಐಡಿಯಾ ಮಾಡಿ ಇರಂತ ವಸ್ತುಗಳಿಂದಾನೇ ರೆಡಿ ಮಾಡ್ಕೊಳ್ಳಿ. ನಾವೇ ಮಾಡಿದ್ದು ಅನ್ನೋದು ಖುಷಿ ಇರುತ್ತೆ. ನಾವೇ ರೆಡಿ ಮಾಡಿಕೊಂಡು ಮಾಡೋದ್ರಲ್ಲಿ ಇರಂತ ಖುಷಿ ಬೇರೆದ್ರಲ್ಲಿಲ್ಲ. ನೋಡಿದ್ರಲ್ಲ ಫ್ರೆಂಡ್ಸ್, ಏನೆಲ್ಲ ಬೇಕು ಅಂತ ಗೊತ್ತಾಯ್ತಲ್ವಾ? ಮತ್ತೆ ಒಂದು ದೃಷ್ಟಿ ಬೊಟ್ಗೆ ನಾನು ಐಲೈನರ್ ತಗೊಂಡಿದ್ದೀನಿ. ಕಣ್ಕಪ್ಪಾದ್ರೂ ಸರಿ, ಅದೇ ಕಾಡಿಗೆ, ಅದನ್ನ ಬೇಕಾದ್ರೂ ನೀವು ಹಚ್ಕೊಳ್ಬಹುದು. ಓಕೆ ಫ್ರೆಂಡ್ಸ್, ಇವನೇ ನಮ್ಮ ಮುದ್ದಿನ ಕೃಷ್ಣ. ಇವತ್ತು ಇವನ್ಗೆನೆ ಕೃಷ್ಣನ್ ಅಲಂಕಾರ ಮಾಡ್ತಾ ಇದ್ದೀನಿ. ಇರಕಲ್ಲ, ಇವಾಗ ಫಸ್ಟ್ ಪೌಡರ್ ಹಚ್ಕೊಳ್ತಾ ಇದ್ದೀನಿ. ಸ್ವಲ್ಪ ಆಲ್ರೆಡಿ ಕ್ರೀಮ್ ಎಲ್ಲ ಹಚ್ಕೊಂಡಿದ್ದೀನಿ, ಜಸ್ಟ್ ಒಂಚೂರು ಪೌಡರ್ ಹಚ್ಕೊಳ್ತಾ ಇದ್ದೀನಿ.
ಓಕೆ ಫ್ರೆಂಡ್ಸ್, ವಿಡಿಯೋ ನೋಡಿದ್ರಲ್ಲ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.